ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತೇ ನೋಡಿದಲ್ಲ ನಾನು ನಿಮಗೆ ಹಾಫ್ ತೋಳಿಂದು ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ಸ್ನೇಹಿತರೆ ನೋಡಿ, ನನಗೆ ಹಿಂದಿನೊಂದು ಕಟಿಂಗ್ ವಿಡಿಯೋ ಹಾಕಿದ್ದೆ ಸ್ನೇಹಿತರೆ. ಅದರಲ್ಲಿ ತುಂಬ ಜನ ತುಂಬ ರೀತಿ ಕ್ವಶನ್ಸ್ ಕೇಳಿದ್ರು. ಅದಕ್ಕೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಸ್ನೇಹಿತರೆ ನೋಡಿ, ತುಂಬ ಜನ ಇನ್ನೊಬ್ರು ಏನು ಕಮೆಂಟ್ ಮಾಡಿದ್ರು ಅಂದರೆ, ನೋಡಿ ಇಲ್ಲಿ ಉಬ್ಬುತ್ತೆ ಅಂತೇಳಿ ಕಮೆಂಟ್ ಮಾಡಿದ್ರು ಸ್ನೇಹಿತರೆ. ನೋಡಿ ಈ ಬ್ಲೌಸಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಗೊತ್ತಾಗುತ್ತೆ ಸ್ನೇಹಿತರೆ. ಇಲ್ಲಿ ರಿಂಕಲ್ಸ್ ಬಂದಿರುತ್ತೆ, ಇಲ್ಲಿ ಉಬ್ಬುತ್ತೆ ಅಂದರೆ ನೋಡಿ ಇಲ್ಲಿ ಉಬ್ಬುತ್ತೆ ಅಂತ ಒಬ್ರು ಕಮೆಂಟ್ ಮಾಡಿದ್ರು. ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಸ್ನೇಹಿತರೆ, ನಿಮಗೆ ಖಂಡಿತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಸ್ನೇಹಿತರೆ ಮೆಜರ್ಮೆಂಟ್ ಬಂದು ಫಸ್ಟಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನಾವು ಫ್ರಂಟ್ ಪಾರ್ಟಲ್ಲಿ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ ಬ್ಯಾಕ್ ಸೈಡಲ್ಲಿ ನೋಡ್ಕೊಂಡ್ರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ, ಹಾಗಾಗಿ ನೀವು ಫ್ರಂಟ್ ಪಾರ್ಟಲ್ಲಿ ನೋಡ್ಕೊಳ್ರಿ. ನಾನು ಮೆಜರ್ಮೆಂಟ್ ತಗೊಳ್ಳೋ ರೀತಿ ನಿಮ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಗ್ಯಾಪ್ ಇದ್ದಾಗ ಈ ರೀತಿ ನೀವು ಟ್ರೈ ಮಾಡಿ ಮೆಜರ್ಮೆಂಟನ್ನು. ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ತಗೊಂತ ಇದ್ದೀನಿ ನಾನು, ಒಂದು ಸೈಡ್ ಚೆಸ್ಟ್ ಮೆಜರ್ಮೆಂಟ್ ತಗೊಂತ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ. ನೋಡಿ ಈ ರೀತಿ ನೀವು ಮೇಲ್ಗಡೆಗೆ ಇಟ್ಕೊಳ್ರಿ. ಈ ಥರ ಆದಷ್ಟು ನೀವು ಸ್ಟ್ರೈಟ್ ಆಗಿ ಬರೋ ಥರ ಇಟ್ಕೋಬೇಕು ನೀವು ಟೇಪನ್ನು. ನೋಡಿ ನಾನು ಈ ಸೈಡ್ ಇಟ್ಕೊತ ಇದ್ದೀನಿ ಸ್ನೇಹಿತರೆ. ನೋಡಿ ಇದು 8.75 ಇಂಚಿದೆ, 8.75 ಸಾರಿ 9 ಇಂಚಿದೆ ಸ್ನೇಹಿತರೆ. ನೋಡಿ ಇದು 9 ಇಂಚು ನಮಗೆ ರೆಡಿ ಇದೆ. ಇದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಿ 9.75ಗೆ ನಾವು ಒಂದು ಸೈಡ್ ಮೆಜರ್ಮೆಂಟನ್ನು ತಗೋಬೇಕಾಗತ್ತೆ. ಅಂದರೆ 3/4 ಇಂಚ್ ಆ್ಯಡ್ ಮಾಡ್ಬೇಕು. ನೋಡಿ ಇದು 9 ಇಂಚಿದೆ. ಹಾಗೆ ಲೆಂತ್ ಬಂದು ಎಷ್ಟಿದೆ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಸೈಡು ಲೆಂತ್ ಮೆಜರ್ಮೆಂಟ್ ತಗೋಬೇಕು. ನೋಡಿ ಶೋಲ್ಡ್ರ್ ಇದೆಯಲ್ಲ ಸ್ನೇಹಿತರೆ, ಇಲ್ಲಿಂದ ಮೆಜರ್ಮೆಂಟ್ ತಗೋಣ. ನೋಡಿ ಸ್ನೇಹಿತರೆ, ಇದು 13.5 ಇಂಚಿದೆ, 13.5 ಇಂಚು. ಹಾಗೆ 9, 2, 18, 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ 36 ಸ್ನೇಹಿತರೆ. ನೋಡಿ ನಾನು 2 ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ಒಂದೇ ಸಾರಿಗೆ. ಈ ಥರ ನೀವು ಫೋಲ್ಡ್ ಹಾಕೊಂಬಿಡಿ ಸ್ನೇಹಿತರೆ. ನೋಡಿ ಇದು ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸ್ ಅಲ್ಲ ಸ್ನೇಹಿತರೆ. ನೋಡಿ ಇದನ್ನು ನಾನು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. 4 ಫೋಲ್ಡ್ ಅಂದರೆ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಸ್ಲೀವ್ ಕಟ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ನೋಡಿ ಅಳತೆ ಬ್ಲೌಸ್ ಕಟ್ಟಾಗ ಕರೆಕ್ಟಾಗಿದ್ದರೆ ನೋಡಿ ಯಾವ ರೀತಿ ಕಟ್ ಮಾಡ್ಬೇಕು ಅಂದರೆ, ಸ್ಲೀವ್ ನೋಡಿ ಸ್ನೇಹಿತರೆ ಎಕ್ಸಾಕ್ಟಾಗಿ ಏನಿದೆಯೋ ನಾವು ಅಷ್ಟೇ ಸ್ಲೀವ್ನ ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡಿ ನಾನು 1/4 ಅಥವಾ 1.5 ಇಂಚಿನಷ್ಟು ನಾನು ಫೋಲ್ಡಿಂಗಿಗೆ ಹೆಮ್ಮಿಂಗ್ ಮಾಡಲಿಕ್ಕೆ ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚು ತಗೊಂಡ್ರೆ ಸಾಕು ಸ್ನೇಹಿತರೆ ಈ ಸೈಡು. ನೋಡಿ ಇವಾಗ ಸ್ಲೀವ್ ರೆಡಿ ಇದೆ ಸ್ನೇಹಿತರೆ, ಈ ರೀತಿ ಇದೆ ಇದು. ನೋಡಿ ಇಲ್ಲಿಂದ ಈ ರೀತಿ ಮೆಜರ್ಮೆಂಟ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಅವರು ಎಕ್ಸಾಕ್ಟಾಗಿ ಯಾವ ರೀತಿ ಶೇಪನ್ನು ತೆಗೆದಿದ್ದಾರೆ ಸ್ನೇಹಿತರೆ, ಅದೇ ರೀತಿ ನಾವು ತೆಗಿಬೇಕು. ಬ್ಲೌಸ್ ಕರೆಕ್ಟಾಗಿ ಇತ್ತು ಅಂದಾಗ ನಾವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿವರೆಗೂ ಬರ್ತಾ ಇದೆ, ಇದು ರೆಡಿ ಇಲ್ಲಿವರೆಗೂ ಇದೆ. ಹಾಗೆ ನೋಡಿ ಈ ಲೂಸ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದಕ್ಕೆ ನಾವು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ನೋಡಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ತುಂಬ ಜನ ಹೇಳಿದರು ಕಂಕಳಲ್ಲಿ ಲೂಸ್ ಆಗುತ್ತೆ, ಉಬ್ಬುತ್ತೆ ಅಂತೇಳಿ. ಅದು ಏನಾಗುತ್ತೆ ಸ್ನೇಹಿತರೆ, ಈ ಸೇಪು ನಾವು ಸರಿಯಾಗಿ ತೆಗಿಲಿಲ್ಲ ಅಂದರೆ ಕೂಡ ಆಗುತ್ತೆ. ನೋಡಿ ಅದು ನೋಡಿ ಈ ರೀತಿ ಇದನ್ನು, ಇದು ಬ್ಯಾಕ್ ಆರ್ಮೋಲ್ ಶೇಪು, ಬ್ಯಾಕ್ ಸ್ಲೀವ್ ಶೇಪ್ ಇದು ಆ್ಯಕ್ಚುಲಿ. ನೋಡಿ ಇದರಲ್ಲೇ ಫ್ರಂಟ್ ಶೇಪನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಈ ಶೇಪ್ ಕೂಡ ನೀಟಾಗಿ ಬರಲಿಲ್ಲ ಅಂದರೆ, ಆಮೇಲೆ ಈ ಡೌನ್ ಈ ಶೇಪ್ ಕೂಡ ನೀಟಾಗಿ ಬರಲಿಲ್ಲ ಅಂದರೆ ಬ್ಲೌಸು ನಮಗೆ ರಿಂಕಲ್ಸ್ ಬರುತ್ತೆ ಆ ಪಾರ್ಟಲ್ಲಿ. ಸ್ನೇಹಿತರೆ ನೋಡಿ ಇದು ಅಳತೆ ಬ್ಲೌಸ್ ಪ್ರಕಾರ ಇಲ್ಲಿಗಿದೆ. ನಾವು ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಶೇಪನ್ನು ಇದೇ ರೀತಿ ತೆಗೆದುಬಿಡಿ ನೀವು, ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಈ ರೀತಿ ತೆಗೀರಿ. ಇದು ಬ್ಲೌಸಲ್ಲಿ ಹಾಗೆ ನೋಡಿ ಬಾಡಿಯಲ್ಲಿ ಕೂಡ ಇದೇ ರೀತಿ ಶೇಪ್ ಇರಬೇಕು. ತೋರಿಸ್ತೀನಿ ನಾನು ನಿಮಗೆ ಎಕ್ಸಾಕ್ಟಾಗಿ ಯಾವ ರೀತಿ ತೆಗಿಬೇಕು ಅನ್ನೋದನ್ನು. ನೋಡಿ ಇದು ಫ್ರಂಟ್ ಶೇಪು ಹಾಗೆ ಬ್ಯಾಕ್ ಶೇಪು ಎರಡು ನಮಗೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನೀವು ಇದೇ ರೀತಿ ಇರಬೇಕು ಸ್ನೇಹಿತರೆ. ನೋಡಿ ಇವಾಗ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಅಳತೆ ಬ್ಲೌಸ್ ಪ್ರಕಾರ ಎಕ್ಸಾಕ್ಟ್ ಆಗಿದ್ರೆ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಬ್ಯಾಕ್ ಸೈಡ್ ತೋರಿಸ್ತೀನಿ. ನೋಡಿ ನಾವು ಮಾರ್ಜಿನ್ ಬಿಟ್ಟು ಇಟ್ಕೋಬೇಕು. ನೋಡಿ ಸ್ನೇಹಿತರೆ ಇಲ್ಲಿಗಿದೆ, ಇದು ಸ್ಟಿಚ್ ಬಂದು 1/2 ಇಂಚ್ ಎಕ್ಸ್ಟ್ರಾ ಬೇಕು ನಮಗೆ. ನೋಡಿ ಇಲ್ಲಿಗಿದೆಯಾ ಈ ಪಾಯಿಂಟು. ನೋಡಿ ಇದು ಕೂಡ ಸರಿಯಾಗಿದೆ ಸ್ನೇಹಿತರೆ, ಈ ಸೈಡ್ ಕೂಡ ಸರಿಯಾಗಿದೆ. ನಾವು ಇದೇ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡಿದ್ದೀವಿ. ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ಇವಾಗ ನೋಡಿ ಈ ಥರ ಒಂದು ಫೋಲ್ಡ್ ಹಾಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದು 9 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ, ಅದಕ್ಕೆ ಒಂದು 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅಥವಾ 2.5 ಇಂಚ್ ಎಕ್ಸ್ಟ್ರಾ ನೀವು ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. 9 ಅಂದರೆ 10.5.
ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಅಂದರೆ 9 ಅಥವಾ 11ವರೆಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದು 2.5 ಇಂಚ್ ಎಕ್ಸ್ಟ್ರಾ ಫೋಲ್ಡ್ ಮಾಡ್ಕೊಳ್ರಿ. ನೀವು ಸುಮ್ಮನೆ ಎಕ್ಸ್ಟ್ರಾ ನಾವು ಜಾಸ್ತಿ ಬಿಟ್ಟು ಬಟ್ಟೆ ವೇಸ್ಟ್ ಮಾಡೋದು ಬೇಡ ಅನ್ನೋ ಉದ್ದೇಶ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆಗೆ ನಾನು 2 ಇಂಚು ಫೋಲ್ಡಿಂಗಿಗೆ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಅಳತೆ ನಿಮಗೆ ಬ್ಲೌಸ್ ಪೀಸ್ ಕಡಿಮೆ ಇದ್ದರೆ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಬೇರೆ ಪೀಸ್ ಕೂಡ ಕೊಡ್ಬೋದು ಇದಕ್ಕೆ ಸ್ನೇಹಿತರೆ. ನೋಡಿ ಇದು ನಿಮಗೆ ಹಿಂದೆ ಇದ್ರೆ ಇದನ್ನು ಕೂಡ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ರಿ. ಇದು ಸೀದಾ ಇದೆ ಸ್ನೇಹಿತರೆ, ಹಾಗಾಗಿ ನಾನು ಸೀದಾನೇ ಕಟ್ ಮಾಡ್ತಾ ಇದ್ದೀನಿ, ಸೀದಾನೇ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇದು ಕೆಳಗಡೆ ಬ್ಯಾಕ್ ಸೈಡ್ ಪಟ್ಟಿ ಸ್ನೇಹಿತರೆ. ಇದು ನಮಗೆ ಅಳತೆ ಬ್ಲೌಸ್ ಪ್ರಕಾರ ನಾವು ಅವಾಗಲೇ ತೋರಿಸಿದ ಸ್ನೇಹಿತರೆ 9 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಒಂದು ಸೈಡು ನಾವು ಫ್ರಂಟ್ ಪಾರ್ಟಲ್ಲಿ. ಹಾಗೆ ಉದ್ದ ಬಂದು 13.5 ಇಂಚ್ ಇದೆ ನೋಡಿ. 13.5 ಇಂಚಿಗೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಿ 14 ಇಂಚಿಗೆ ಉದ್ದನ ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ನು, ಅಲ್ಲಿಗೆ ನೋಡಿ 14 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ನೋಡಿ 14 ಇಂಚು ಲೆಂತ್ ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟು ನಾವು ಫ್ರಂಟ್ ಪಾರ್ಟಲ್ಲಿ ತಗೊಂಡಿದ್ವಿ ಸ್ನೇಹಿತರೆ. ವಿಡಿಯೋ ಮೊದಲಲ್ಲೇ ನಾವು ಮೆಜರ್ಮೆಂಟ್ ತಗೊಂಡಿದ್ದೀವಿ. ಇವಾಗ ಏನಾದ್ರು ನೋಡ್ತಾ ಇರೋ ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ ಸ್ನೇಹಿತರೆ. ನಾವು ಮೆಜರ್ಮೆಂಟನ್ನು ಮೊದಲಿಗೆ ತಗೊಂಡಿದ್ದೀವಿ ನೋಡಿ. 9 ಇಂಚ್ ಇದೆ. 9ಕ್ಕೆ ನಾನು 3/4 ಇಂಚ್ ಆ್ಯಡ್ ಮಾಡಿದರೆ 9.25 ಆಗುತ್ತೆ ನೋಡಿ. ನಾನು ಆವಾಗಲೇ ಹೇಳಿದೆ ಸ್ನೇಹಿತರೆ, ಫ್ರಂಟ್ ಪಾರ್ಟಲ್ಲಿ 3/4 ಇಂಚು ಜಾಸ್ತಿ ಆ್ಯಡ್ ಮಾಡ್ತಿದ್ದೀನಿ ಅಂತೇಳಿ. ನೋಡಿ 9.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೊಂಟದ ವೇಸ್ಟ್ ಸೈಜ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ಅಳತೆ ಬ್ಲೌಸಲ್ಲಿ ನೋಡಿ ಈ ರೀತಿ ನಾವು ಈ ಉಕ್ಸ್ ಮನಿ ಏನು ಮಾಡ್ತೀವಲ್ಲ ಸ್ನೇಹಿತರೆ, ಆ ಪಟ್ಟಿನ ಲೆಸ್ ಮಾಡಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ 30 ಇಂಚ್ ಇದೆ, 15 ಇಂಚ್ ಇದೆ ಒಂದು ಸೈಡ್ ಬಂದು, ಅಲ್ಲಿಗೆ ಟೋಟಲ್ ಬಂದು 30 ಇಂಚ್ ಆಗುತ್ತೆ. 34ನೇ ಒಂದು ಭಾಗ ಬಂದು ನಮಗೆ 7.5 ಇಂಚ್ ಬರುತ್ತೆ ನೋಡಿ. 7.5 ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. 1 ಇಂಚು ಒಂದು ಡಾಟ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ. ಹಾಗೆ 2 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ ನೋಡಿ. ಇಲ್ಲಿ ಕೂಡ 2 ಇಂಚ್ ಬರ್ತಾ ಇದೆ. ಇವಾಗ ಸ್ನೇಹಿತರೆ ಇದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಸ್ನೇಹಿತರೆ ಹೇಳಿದೆ ನಿಮಗೆ 9.25 ಇದೆ. ನಾವು ವಿಡಿಯೋ ಮೊದಲಿಗೆ ನೋಡ್ರಿ ಗೊತ್ತಾಗುತ್ತೆ ಸ್ನೇಹಿತರೆ ಯಾವ ರೀತಿ ಮೆಜರ್ಮೆಂಟ್ ತಗೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 9.25 ಚೆಸ್ಟ್ ಮೆಜರ್ಮೆಂಟ್ ಇದೆ ನಮ್ಮದು ಸ್ನೇಹಿತರೆ. ಇದಕ್ಕೆ ಈ ಸೈಜ್ಗೆ ನಾನು ಬಂದು 2.25 ನೆಕ್ ಇಡ್ತಾ ಇದ್ದೀನಿ. 2.25 ಇಂಚು ನೆಕ್ಕಿನ ಅಗಲ ಬಂದು 2.25 ಇಡ್ತಾ ಇದ್ದೀನಿ. ನಮಗೆ ಉದ್ದ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಅಳತೆ ಬ್ಲೌಸಲ್ಲಿ ನಾವು ನೆಕ್ ಉದ್ದ ಯಾವ ರೀತಿ ಕಂಡಿಡಿದೆ ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಸೆಂಟ್ರಿಗೆ ನೀವು ಬ್ಯಾಕ್ ಸೈಡನ್ನು ನೋಡಿ. ಈ ರೀತಿ ಕೆಳಗಡೆಯಿಂದ ಈ ಪಟ್ಟಿ ಏನು ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ ಇದರಿಂದ ಮೇಲ್ಗಡೆಗೆ ಈ ರೀತಿ ಇಟ್ಟು ನೀವು ಮೆಜರ್ಮೆಂಟ್ ಮಾಡಿ ಈಸಿಯಾಗಿ ನಿಮಗೆ ಬ್ಯಾಕ್ ಲೆಂತ್ ಬರುತ್ತೆ ನಿಮಗೆ ಸ್ನೇಹಿತರೆ. ನೋಡಿ ಇದನ್ನು ಯಾವ ರೀತಿ ಶೇಪ್ ಬೇಕಾದರೂ ಕೊಟ್ಕೋಬೋದು. ಇಲ್ಲಿ 2.25 ಇಟ್ಟಿದ್ದೀನಿ, ಇಲ್ಲಿ 2.25 ಇಡ್ತೀನಿ ನಾನು ಕೆಳಗಡೆ. ಇದು ರೌಂಡ್ ಶೇಪಲ್ಲಿ ಸಾಕು ಸ್ನೇಹಿತರೆ, ಜಾಸ್ತಿ ಡೀಪ್ ಬೇಡ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ನಾನು ಇದನ್ನು ಜಾಸ್ತಿ ಕ್ರಾಸಲ್ಲಿ ಇಡ್ತಾ ಇಲ್ಲ ನೋಡಿ ಸ್ನೇಹಿತರೆ. ಇದನ್ನು ಸಾದಾ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಶೋಲ್ಡ್ರ್ ಬಂದು ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನಾವು ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಇಲ್ಲಿ ಶೋಲ್ಡ್ರ್ ಇದೆ, ಇದು ಈ ರೀತಿ ಹಿಡ್ಕೊಂಡೇ ನೀವು ಮೆಜರ್ಮೆಂಟ್ ತಗೋಬೋದು ಸ್ನೇಹಿತರೆ, ಯಾವುದೇ ಟೇಪ್ ಇಲ್ದಂಗೆ ನೋಡಿ. ಸ್ನೇಹಿತರೆ ನೋಡಿ ಇದು ಎಷ್ಟಿದೆ ಆ್ಯಸ್ ಇಟ್ ಈಸ್ ಹಾಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಇವಾಗ ಸ್ನೇಹಿತರೆ ಶೋಲ್ಡ್ರ್ ಎಷ್ಟು ಬಂತು ಅಂದರೆ 5.25 ಬಂತು ನೋಡಿ. ಅಂದರೆ ನಮಗೆ 36, 37 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ಗೆ ನಮಗೆ 5.25 ಇಂಚು ಶೋಲ್ಡ್ರ್ ಬಂತು ಸ್ನೇಹಿತರೆ. ಹಾಗೆ 5.25 ಇಂಚು ಕೆಳಗಡೆನೂ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಇವಾಗ ಆರ್ಮೋಲ್ ಉದ್ದ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ನೋಡಿ ಅಳತೆ ಬ್ಲೌಸ್ ತಗೋಣ ಸ್ನೇಹಿತರೆ. ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಇದೇ ರೀತಿ ಮೆಜರ್ಮೆಂಟ್ ಮಾಡಿದರೆ ನಮಗೆ ಆರ್ಮೋಲ್ ಕೂಡ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಯಾವುದೇ ಶೋಲ್ಡರ್ ಡ್ರಾಪ್ ಆಗಲ್ಲ, ಏನಾಗಲ್ಲ. ಈ ರೀತಿ ನೀವು ಮೆಜರ್ಮೆಂಟ್ ತಗೊಳ್ಳಿ, ಅಳತೆ ಬ್ಲೌಸಿಂದ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ನಾನು ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ, ಬಾಡಿ ಮೆಜರ್ಮೆಂಟ್ ತಗೊಂಡು ನೀವು ಕಲಿಯಕ್ಕೆ ಹೋಗಬೇಡಿ. ಎಕ್ಸ್ಪೀರಿಯನ್ಸ್ ಆಗ್ತಾ ಎಲ್ಲದೂ ಬರುತ್ತೆ ಸ್ನೇಹಿತರೆ. ಮೊದಲಿಗೆ ನೀವು ಯಾವುದೇ ಕಾರಣಕ್ಕೂ ಅಳತೆ ಬ್ಲೌಸ್ ತಗೊಂಡೆ ನೀವು ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಸ್ನೇಹಿತರೆ. ನೋಡಿ ನಾನು ಮೇಲ್ಗಡೆಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟಿದ್ದೀನಿ. ಅಳತೆ ಬ್ಲೌಸ್ ಪ್ರಕಾರ ಇದು ಕರೆಕ್ಟಾಗಿದೆ, 13.5 ಲೆಂತು ಸ್ನೇಹಿತರೆ. ನೋಡಿ ಆರ್ಮೋಲ್ ಎಲ್ಲಿ ಬರುತ್ತೆ ಅಂದರೆ ನೋಡಿ ಇಲ್ಲಿಗೆ ಬರುತ್ತೆ. ಹಾಗೆ ಮೇಲ್ಗಡೆಗೆ ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಅವರು ಯಾವ ರೀತಿ ಮಾರ್ಕ್ ಮಾಡ್ಯಾರ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ ಇದೇ ಸೇಪಲ್ಲೇ ಅವರು ಆರ್ಮೋಲ್ ರೌಂಡಿಂಗನ್ನು ಮಾರ್ಕ್ ಮಾಡಿದ್ದಾರೆ ನೋಡಿ. ಬ್ಯಾಕ್ ಸೈಡ್ ಆರ್ಮೋಲ್ ರೌಂಡಿಂಗನ್ನು ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಕರೆಕ್ಟಾಗಿ ಇಟ್ಟಿದ್ದೀನಿ ನಾನು ಬ್ಲೌಸ್. ಇವಾಗ ನೋಡಿ ನಾವು ಇದೇ ರೀತಿ ಇದನ್ನು ಬ್ಯಾಕ್ ಸೈಡನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗಾದರೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ.
ಸ್ನೇಹಿತರೆ ನೋಡಿ ಇದು ಬ್ಲ್ಯಾಕ್ ಆಗಿರೋದ್ರಿಂದ ಎಲ್ಲ ಹಳ್ಕೊಂಡ್ಬಿಡುತ್ತೆ. ಸ್ನೇಹಿತರೆ ಇವಾಗ ಇದಕ್ಕೆ ಆರ್ಮೋಲ್ ರೌಂಡಿಂಗನ್ನು ಮಾರ್ಕ್ ಮಾಡೋಣ. ನಾನು ನಿಮ್ಗೆ ಹೇಳಿದೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊಳ್ರಿ. ಇಲ್ಲ ಅಂದರೆ ಕಾರ್ನರಿಂದ 1/4 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ಇದನ್ನು ಈ ರೌಂಡ್ ಶೇಪಲ್ಲಿ ಈ ರೀತಿ ಮಾರ್ಕ್ ಮಾಡಿ ಇದನ್ನು. ಇಲ್ಲ ಅಂದರೆ ಸ್ನೇಹಿತರೆ ನೀವು ಸ್ಕೇಲ್ ಇದ್ದರೆ ಅದರಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅಷ್ಟನ್ನೇ ನಾನು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಬಂದು ಈ ಥರ ಸೇರ್ಸೋಣ ಸ್ನೇಹಿತರೆ ಇದಕ್ಕೆ. ಹಾಗೆ ನೋಡಿ ಇದು ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಫ್ರಂಟ್ ಪಾರ್ಟಲ್ಲಿ ತುಂಬ ಈಸಿ ಕೆಲಸ ಸ್ನೇಹಿತರೆ, ಭಾಳ ಇರಲ್ಲ. ನಿಮಗೆ ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಹಾಗೆ ಇದು 2 ಸೆಂಟ್ರಿಗೆ ನೀವು ಟಕ್ಸ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ನಾವು 1 ಇಂಚು ಟಕ್ಸಿಗೆ ಬಿಟ್ಟಿದ್ದೀವಿ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಇದನ್ನ 3.5 ಉದ್ದ ಇಟ್ಟರೆ ಸಾಕಾಗುತ್ತೆ. ನೋಡಿ ಈ ಟಕ್ಸ್ ಅನ್ನ, ಈ ಡಾಟ್ ಪಾಯಿಂಟ್ ಅನ್ನ. ಹಾಗೆ ಸ್ನೇಹಿತರೆ ಇವಾಗ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ನಾವೇನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿವಿ ಅದನ್ನೇ ಒಂಚೂರು ಎಕ್ಸ್ಟ್ರಾ ತಗೊಳ್ತೀವಿ. 1 ಇಂಚು ನೋಡಿ 1 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ನನಗೆ ಫ್ರಂಟ್ ಪಾರ್ಟಲ್ಲಿ ಇನ್ನೊಬ್ರು ಕ್ವಶನ್ಸ್ ಕೇಳಿದ್ರು ಸ್ನೇಹಿತರೆ. ನೋಡಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಜಾಸ್ತಿ ಬರ್ತಾ ಇದೆ ಅಥವಾ ಕೆಲವೊಬ್ಬರಿಗೆ ಕಡಿಮೆ ಬರ್ತಾ ಇದೆ ಅಂತ ಹೇಳಿದ್ರು. ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಆ್ಯಸ್ ಇಟ್ ಈಸ್ ಇದು ಹೆಂಗಿದೆಯೋ ನಾವು ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಕಾಜಾ ಪಟ್ಟಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿಲ್ಲ ಸ್ನೇಹಿತರೆ. ಏನಕ್ಕಂತ ಹೇಳ್ಬಿಡ್ತೀನಿ. 3/4 ಇಂಚು ನಾವು ಫ್ರಂಟ್ ಬ್ಯಾಕಲ್ಲೇ ಜಾಸ್ತಿ ತೊಗೊಂಡಿದ್ದೀವಿ. ಹಾಗಾಗಿ ನೋಡಿ ಅದರಲ್ಲೇ ಬರುತ್ತೆ ಇದು. ನಾನು ನಿಮ್ಗೆ ಹೇಳಿದೆ ಪ್ರತಿಯೊಂದು ಕಟಿಂಗ್ ಕೂಡ ಡಿಫ್ರೆನ್ಸ್ ಆಗಿರುತ್ತೆ. ಅಳತೆ ಬ್ಲೌಸ್ ಹೆಂಗಿದೆಯೋ ನಾವು ಅದ್ರ ಮೇಲೆ ಡಿಫ್ರೆಂಟ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ ನಾನು ಆ್ಯಸ್ ಇಟ್ ಈಸು ನೆಕ್ಕಿನ ಅಗಲ ಎಷ್ಟಿದೆಯೋ ಹಾಗೆ ಶೋಲ್ಡರ್ ಎಷ್ಟು ಬರುತ್ತೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 9.75 ಇದೆ ಸ್ನೇಹಿತರೆ. ಹಾಗೆ ನೋಡಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿವರೆಗೂ ಬರ್ತಾ ಇದೆ. ಇಷ್ಟನ್ನ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾವು ಫ್ರಂಟ್ ಪಾರ್ಟ್. ಇವಾಗ ಇದನ್ನ ಬ್ಯಾಕ್ ಪಾರ್ಟ್ ಅನ್ನ ರಿಮೂವ್ ಮಾಡೋಣ. ಇದಕ್ಕೆ ಲೈನ್ ಹಾಕೋಣ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಎಲ್ಲ ವಿಡಿಯೋದಾಗಿರಂಗೆ ನೀವು ಟ್ರೈ ಮಾಡಕ್ ಹೋಗ್ಬಾರ್ದು. ಏನಕ್ಕಂತ ಹೇಳ್ಬಿಡ್ತೀನಿ, ತುಂಬಾ ಜನ ನಾವು ಮಾಡ್ದಂಗೆ ಮಾಡಕ್ ಹೋಗ್ತಾರೆ. ಕೆಲವೊಬ್ರು ಈಗ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಇದನ್ನ ತುಂಬಾ ಡಿಫ್ರೆಂಟ್ ಆಗಿ ಒಬ್ಬೊಬ್ರು ಕೆಲವೊಬ್ರು ಒಂದೊಂದು ರೀತಿ ಹೊಲಿತಾರೆ. ನಾವು ಈ ರೀತಿ ಕಟ್ ಮಾಡ್ತಾ ಇದೀವಲ್ಲ ಸ್ನೇಹಿತರೆ, ಇದನ್ನ ಈ ರೀತಿ ಬ್ಲೌಸ್ ಅನ್ನ ಕಟ್ ಮಾಡಿಲ್ಲ ಇವರು. ಏನಕ್ಕಂತ ಹೇಳ್ಬಿಡ್ತೀನಿ ನಾನು ನಿಮಗೆ. ನೋಡಿ ಒಂದೊಂದ್ ಸೈಡ್ ಒಂದೊಂದು ರೀತಿ ಕಟ್ ಮಾಡ್ತಾರೆ. ನಾವು ಅದರಲ್ಲಿ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ನೋಡಿ ಈ ರೀತಿ ಇಟ್ಟಿದ್ದೀನಿ ನಾನು, ಆದ್ರೂ ಕೂಡ ನೋಡಿ ಇಲ್ಲಿ ರಿಂಕಲ್ಸ್ ಬರ್ತಿದೆ ಅಂದ್ರೆ ಇನ್ನೊಂದು ಸ್ವಲ್ಪ ಅಗಲ ಬರಬೇಕು ಅಂತ ಅರ್ಥ. ಇಲ್ಲಿಗೆ ಈ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಗ್ಯಾಪ್ ಇದೆ ಅಂತ ಹೇಳಿ ಇಲ್ಲಿ ಬ್ಲೌಸ್ ಅಲ್ಲಿ ತುಂಬಾ ಗ್ಯಾಪ್ ಇದೆ. ನಾನು ಅದಕ್ಕೆ ಹೇಳಿದೆ ಸ್ನೇಹಿತರೆ, ನೋಡಿ ಗ್ಯಾಪ್ ಅಂದ್ರೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ 2 ಇಂಚು ಗ್ಯಾಪ್ ಇದೆ ಸ್ನೇಹಿತರೆ. ಇದು ನೋಡಿ 2 ಇಂಚುವರೆಗೂ ಗ್ಯಾಪ್ ಇದೆ. ಅದಕ್ಕೆ ಹೇಳಿದ್ದೀನಿ ನಾನು ನಿಮಗೆ. 1.25 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ನೋಡಿ ಇಲ್ಲಿ 9 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಸ್ನೇಹಿತರೆ. ಇದು ನಾನು ಇದಕ್ಕೆ 3/4 ಇಂಚು ಆ್ಯಡ್ ಮಾಡಿದ್ದೀನಿ. ಏನಕ್ಕೆ 3/4 ಇಂಚು ಅಂದರೆ ನೋಡಿ ಅರ್ಧ ಇಂಚು ಟಕ್ಸಿ ಕೂಡ ಅವರು ಮಾರ್ಜಿನನ್ನು ತಗೊಂಡಿದ್ದಾರೆ ಇದರಲ್ಲಿ. ಹಾಗೆ 1/4 ಇಂಚು ಇದರಲ್ಲೂ ಕೂಡ ತಗೊಂಡಿದ್ದಾರೆ. ಹಾಗಾಗಿ ನೋಡಿ ನಾನು ಎಕ್ಸ್ಟ್ರಾ 1/4 ಇಂಚು ತಗೊಂತ ಇಲ್ಲ ಫ್ರಂಟ್ ಪಾರ್ಟಲ್ಲಿ. ಅದಕ್ಕೆ ಹೇಳಿದೆ ತುಂಬ ರೀತಿ ಕರ್ನಾಟಕದಲ್ಲಿ ಎಲ್ಲ ಭಾಗದಾಗೂ ಒಂದೊಂದು ರೀತಿ ಕಟಿಂಗ್ ಮಾಡ್ತಾರೆ. ಬಟ್ ಪರ್ಫೆಕ್ಟಾಗಿ ಕೂರುತ್ತೆ ಸ್ನೇಹಿತರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಬ್ಲೌಸು ಸ್ವಲ್ಪ ನಾವು ಯೋಚನೆ ಮಾಡೋಕ್ಕಾಗುತ್ತೆ. ಕೆಲವೊಂದು ಎಲ್ಲ ವಿಡಿಯೋದಾಗ ನಾವು ಮಾಡಿರೋ ರೀತಿಯೇ ನೀವು ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ನೋಡಿ ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೋಡಿ ಇದು ಆರ್ಮೋಲ್ ಶೇಪು. ನೀವು ಫ್ರಂಟ್ ಆರ್ಮೋಲ್ ಶೇಪು ನೋಡಿದ್ರಿ ಸ್ನೇಹಿತರೆ, ಇಲ್ಲಿಂದ 1.25 ಇಂಚು ಅಥವಾ 1/4 ಇಂಚು ನಾವು ಎಕ್ಸ್ಟ್ರಾ ತಗೊಂಡಿದ್ದೀವಿ. ನೋಡಿ ಇಲ್ಲಿಗಿದೆ. ನಾವು ನೋಡಿ ಬ್ಯಾಕ್ ಅದು ಫ್ರಂಟ್ ಆರ್ಮೋಲ್ ಶೇಪನ್ನು ಇಷ್ಟು ಕಡಿಮೆ ಮಾಡಿದ್ದೀವಿ. ತುಂಬ ಜನ ಒಬ್ರು ಕೇಳಿದ್ರು ಇಲ್ಲಿ ರಿಂಕಲ್ಸ್ ಬರುತ್ತೆ ಅಂತೇಳಿ. ನೋಡಿ ಸ್ನೇಹಿತರೆ, ಸ್ಲೀವಲ್ಲಿ ಕೂಡ ಪರ್ಫೆಕ್ಟಾಗಿ ಕಟ್ ಮಾಡಬೇಕು. ಹಾಗೆ ಈ ರೌಂಡ್ ಶೇಪ್ ಕೂಡ ನಾವು ಪರ್ಫೆಕ್ಟಾಗಿ ಕಟ್ ಮಾಡಿದಾಗ ಮಾತ್ರ ಆ ಥರದ ಪ್ರಾಬ್ಲಮ್ ಬರೋದಿಲ್ಲ. ನೋಡಿ ಇಲ್ಲಿಗೆ 9.25 ನಮಗೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಸ್ನೇಹಿತರೆ. ಇವಾಗ ನೋಡಿ ನಾವು ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು, ಹಾಗೆ ಗಾಜಾ ಪಟ್ಟಿ, ಉಕ್ಸ್ ಪಟ್ಟಿ ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ಹಾಗೆ ಈ ನೆಕ್ಕಿನ ಉದ್ದ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ.
ಸ್ನೇಹಿತರೆ ನೋಡಿ ಇದರಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆ್ಯಡ್ ಆಗಿದೆ. ನೋಡಿ ನಾವು ಫ್ರಂಟ್ ಪಾರ್ಟನ್ನು ಈ ರೀತಿ ಅದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ. ಸ್ನೇಹಿತರೆ ನೋಡಿ ಅರ್ಧ ಇಂಚು ಕೆಳಗಡೆಗೆ ಇಟ್ಕೊಳ್ಳಿ ಇದನ್ನು. ಏನಕ್ಕಂದರೆ ನಾವು ಆಲ್ರೆಡಿ ಮಾರ್ಜಿನನ್ನು ತೊಗೊಂಡಿದ್ದೀವಿ ಮಾರ್ಕ್ ಮಾಡ್ಕೊಂಡೋದ್ರಿಂದ. ಇದು ರೆಡಿ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚು ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ನಾನು ಬಿಟ್ಟು ಈ ರೀತಿ ಇಟ್ಕೊಂಬಿಡಿ ಸ್ನೇಹಿತರೆ ನೀವು ಈಸಿಯಾಗಿ. ನೋಡಿ 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಕಾಜಾಪಟ್ಟಿ ಬುಕ್ಸ್ ಪಟ್ಟಿನೂ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊಂಬಿಡಿ, ನಿಮಗೆ ತುಂಬ ಈಸಿ ಆಗುತ್ತೆ. ನೋಡಿ ಇಲ್ಲಿ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಇದೆ ಸ್ನೇಹಿತರೆ. ಅವರು ಅಳತೆ ಬ್ಲೌಸ್ ಪ್ರಕಾರ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೋದು. ಹಾಗೆ ಬಂದು ಇಲ್ಲಿಗೆ ಕಾಜಾಪಟ್ಟಿ ಬುಕ್ಸ್ ಪಟ್ಟಿ ಇಲ್ಲಿಗೆ ಎಂಡ್ ಆಗಿದೆ. ಇದು ಬೆಲ್ಟಿನ ಬೆಳಿ ಸ್ನೇಹಿತರೆ, ಕ್ರಾಸ್ ಬೆಲ್ಟ್ ನಂತರ ಕಟ್ ಮಾಡ್ಕೊಂಡು ಇವಿಷ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಮೊದಲಿಗೆ. ಆನಂತರ ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇವ್ರದ್ದು ಡಾಟ್ ಪಾಯಿಂಟ್ ಹಿಡಿದಿದ್ದಾರೆ, ಹೋಗಿದೆ. ಇಲ್ಲಿ ಗೊತ್ತಾಗುತ್ತೆ ಸ್ವಲ್ಪ ಮಾರ್ಕ್ ಇರುತ್ತೆ ಸ್ನೇಹಿತರೆ. ನೋಡಿ ಅದರದ್ದು ನೋಡಿ ಇಲ್ಲಿಗೆ ಬರ್ತಾ ಇದೆ. ನಾನು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಈ ಬ್ಲೌಸಲ್ಲಿ ಎಲ್ಲಿಗಿದೆಯೋ ಅಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಇಲ್ಲಿಗಿದೆ, ಫಸ್ಟ್ ಡಾಟ್ ಪಾಯಿಂಟ್ ಇಲ್ಲಿಗಿದೆ. ಇದು ಕೂಡ ನಾನು ಮಾರ್ಜಿನ್ ಸೇರಿಲ್ಲ ಸ್ನೇಹಿತರೆ. ಇದಕ್ಕೆ ಒಂದು ಮಾರ್ಜಿನ್ ಸೇರಿಸಿ ನಾನು ಕಟ್ ಮಾಡ್ತೀನಿ, ನಾನು ಯಾವ ರೀತಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದನ್ನು ಮೊದಲಿಗೆ ಫಸ್ಟ್ ಡಾಟ್ ಪಾಯಿಂಟ್ ಇದಕ್ಕೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ. ಇದಕ್ಕೆ ಮಾರ್ಕ್ ಹಾಕೋಣ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ನಿಮಗೆ ಗೊತ್ತಾಗಲಿ ನಾವು ಇದಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಮಾತ್ರ 1 ಇಂಚ್ ಆ್ಯಡ್ ಮಾಡಬೇಕು. ಏನಕ್ಕಂದ್ರೆ ಇಲ್ಲಿ ಒಂದು ನೋಡಿ ಡಾಟ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಇದನ್ನ 2 ಇಂಚ್ವರೆಗೂ ಡಾಟ್ ಇಡ್ಬೋದು. ಇದನ್ನ 2 ಇಂಚ್ವರೆಗೂ, ಇಲ್ಲ ಅಂದ್ರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ 2 ಇಂಚ್ ಇಟ್ಟಿದ್ದಾರೆ ಸ್ನೇಹಿತರೆ ಅಳತೆ ಬ್ಲೌಸಲ್ಲಿ ಅವರು. ನೋಡಿ ಇದಕ್ಕೆ ಸಾಧನ ರೌಂಡಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಡಾಟ್ ಪಾಯಿಂಟ್ಗೆ ಅರ್ಧ ಇಂಚ್ ಬೇಕು ಮಾರ್ಜಿನ್. ಹಾಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಅರ್ಧ ಇಂಚ್ ಬೇಕು. ಹಾಗಾಗಿ ನಾವು 1 ಇಂಚು ಎಕ್ಸ್ಟ್ರಾ ತಗೋಬೇಕು. ನೋಡಿ ಇಲ್ಲಿ ನೋಡಿ ಇದಕ್ಕೆ ಮಾತ್ರ 1 ಇಂಚ್ ತಗೊಂಡಿದ್ದೀನಿ, ಇಲ್ಲಿ ಅರ್ಧ ಇಂಚ್ ತಗೊಂಡಿದ್ದೀನಿ. ಮೇಲ್ಗಡೆ ಅರ್ಧ ಇಂಚ್ ನಾವು ಶೋಲ್ಡರಲ್ಲೇ ಬಿಟ್ಟಿದ್ದೀವಿ ಸ್ನೇಹಿತರೆ ಆಲ್ರೆಡಿ. ಹಾಗಾಗಿ ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ನಾವು ಫಸ್ಟ್ ಡಾಟ್ ಪಾಯಿಂಟ್ ಎಲ್ಲಿಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಶೋಲ್ಡರ್ ಇದೆಯಲ್ಲ, ಶೋಲ್ಡರ್ ಸೆಂಟ್ರಿಗೆ ಬರ್ಬೇಕು. ನೋಡಿ ಅದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸೆಂಟ್ರಿಗೆ ಬರಬೇಕು, ಶೋಲ್ಡರ್ ಸೆಂಟ್ರಿಗೆ ಡಾಟ್ ಪಾಯಿಂಟ್ ಬರಬೇಕು. ನೋಡಿ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ ನೀವು ಡಾಟ್ ಪಾಯಿಂಟನ್ನು ನೀವು ಎಷ್ಟು ಸೈಜ್ ಮೆಜರ್ಮೆಂಟ್ ಇದೆ ಬ್ಲೌಸು ಅದ್ರ ಮೇಲೆ ಇಡಬೇಕಾಗುತ್ತೆ. ನಾನು ಇದಕ್ಕೆ ಸ್ನೇಹಿತರೆ 2.5 ಇಡ್ತಾ ಇದ್ದೀನಿ. 2.5 ಅಂದರೆ 1/4 ಬರುತ್ತೆ. ಹಾಗೆ ನೋಡಿ ಇದಕ್ಕೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು ಮೇನ್ ಡಾಟು, ಬ್ಲೌಸ್ನ ಮೇನ್ ಡಾಟು. ಇದು ಪರ್ಫೆಕ್ಟ್ ಇರ್ಬೇಕು ಸ್ನೇಹಿತರೆ. ಸ್ನೇಹಿತರೆ ನನಗೆ ಇನ್ನೊಬ್ರು ಕ್ವಶನ್ಸ್ ಕೇಳಿದ್ರು, ನೋಡಿ ಡಾಟ್ ಪಾಯಿಂಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡೋದು ಸ್ವಲ್ಪ ಹೇಳ್ಕೊಡಿ ಸರ್ ಅಂತ. ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಳತೆ ಬ್ಲೌಸಿಂದು ಈ ರೀತಿ, ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ನೀವು ಅದೇ ಥರ ಟ್ರೈ ಮಾಡಿ ಸ್ನೇಹಿತರೆ. ಅದು ಕರೆಕ್ಟ್ ಆಗಿಲ್ಲ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಅಂದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ಎಷ್ಟಿದೆ, ಸೊಂಟದ ಅಳತೆ ಬಂದು 30 ಇದೆ. ಅಂದರೆ 30ನೇ 4ನೇ ಒಂದು ಭಾಗ ಬಂದು 7.5 ಇಂಚ್ ಆಗುತ್ತೆ. ನೋಡಿ 7.5 ಇಂಚು ನಾನು ವೆಸ್ಟ್ ಸೈಜನ್ನು ತಗೊತಾ ಇದ್ದೀನಿ. ಇದರಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ 2.5 ಇದೆ. ಹಾಗೆ ಇಲ್ಲಿ 2.5 ಲೆಸ್ ಮಾಡಿ ನಮಗೆ ಬೇಕಾಗಿರೋದು 7.5. ಸ್ನೇಹಿತರೆ ನೋಡಿ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಇದು ಚೆಸ್ಟ್ ಮೆಜರ್ಮೆಂಟು ಹಾಗೆ ಸೊಂಟದ ಮೆಜರ್ಮೆಂಟು ಇಲ್ಲಿಗೆ ಬರ್ತಾ ಇದೆ ಸ್ನೇಹಿತರೆ. ನೋಡಿ ಇವಾಗ ಇನ್ನೂ ಒಂದು ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ನಾನು ನಿಮಗೆ ಒಬ್ರು ಕ್ವಶನ್ಸ್ ಕೇಳಿದ್ರು ಸ್ನೇಹಿತರೆ. ನೋಡಿ ನಾವು ಬ್ಯಾಕ್ ಸೈಡ್ಗೆ ಫ್ರಂಟ್ ಸೈಡ್ಗೆ ನೀವು ಈ ಸೈಡಲ್ಲಿ ಬಗಲ್ ಸೈಡಲ್ಲಿ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಡಿಫ್ರೆನ್ಸ್ ಬರುತ್ತೆ ಅಂತ. ಏನಕ್ಕೆ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ ನಾವು ತುಂಬ ಜನ ತುಂಬ ವಿಡಿಯೋಸ್ ನೋಡಿರ್ತಾರೆ, ಈ ಪಟ್ಟಿಯಿಂದ ಮೇಲ್ಗಡೆಗೆ ಅರ್ಧ ಇಂಚು ನಾವು ಕ್ರಾಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೋಡಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಅರ್ಧ ಇಂಚು ಅಂದರೆ ಇಷ್ಟು ಡಿಫ್ರೆನ್ಸ್ ಬರುತ್ತೆ ಸ್ನೇಹಿತರೆ, ಹೌದಾ? ನೋಡಿ ಇಲ್ಲಿ ಡಾಟ್ ಪಾಯಿಂಟಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಹೋಯ್ತು ಸ್ನೇಹಿತರೆ. ಇಲ್ಲಿ ಲೆಸ್ ಆಗಿ ಹೋಯ್ತು. ಅವಾಗಲ ಆಟೋಮೆಟಿಕ್ಲಿ ನಮಗೆ ಬ್ಯಾಕ್ ಸೈಡ್ ಕಡಿಮೆ ಬಂದೇ ಬರುತ್ತೆ. ಡಾಟ್ ಪಾಯಿಂಟ್ ಅಂದರೆ ನೋಡಿ ಇವ್ರು ಯಾವ ರೀತಿ ಕಟ್ ಮಾಡಿದ್ರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಸ್ನೇಹಿತರೆ ಇದು ನೋಡಿ ಸ್ಟ್ರೈಟಾಗಿ ಕಟ್ ಮಾಡಿದ್ದಾರೆ ಇವರು. ಇದು ಯಾವುದೇ ರೀತಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಅವರು. ನಾವು ಕ್ರಾಸಲ್ಲಿ ಕಟ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಡಾಟ್ ಪಾಯಿಂಟ್ ಸಿಗಲ್ಲ ಸ್ನೇಹಿತರೆ. ಅವಾಗ ನಾವು ಕ್ರಾಸಲ್ಲಿ ಕಟ್ ಮಾಡ್ಕೊಂಡ್ವಿ ಅಂದರೆ ಡಾಟ್ ಪಾಯಿಂಟ್ ಇಲ್ಲ, ಡಾಟ್ ಬರಲ್ಲ ಅಂತ ಅರ್ಥ. ಅಲ್ಲಿಗೆ ಡಾಟ್ ಬರೋದಲ್ಲ, ನಾವು ಕಟ್ ಮಾಡಿ ತೆಗೆದುಬಿಟ್ಟಿವಲ್ಲ ಕ್ರಾಸಲ್ಲಿ. ಅಂದರೆ ಇವರು ಆ ರೀತಿ ಹೊಲಿದ್ದಾರೆ, ನೋಡಿ ಸ್ಟ್ರೈಟಾಗಿ ಹೊಲಿದ್ದಾರೆ ಇವರು. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಅವರು ಡಾಟ್ ಎಷ್ಟು ಹಿಡಿದಿದ್ದಾರೆ ಸ್ನೇಹಿತರೆ, ಹಂಗೆ ಒಂದು ನೂಲು ಇಲ್ಲ ಸ್ನೇಹಿತರೆ, ಅಷ್ಟು ಹಿಡಿದಿದ್ದಾರೆ ನೋಡಿ ಡಾಟು. ಹಾಗಾಗಿ ಕಡಿಮೆ ಹಿಡಿದಿದ್ದಾರೆ ಅವರು. ನೀವು ಈ ಥರ ಕ್ರಾಸ್ ನೋಡಿ, ಕ್ರಾಸ್ ತಗೊಳ್ಳಿಲ್ಲ ಅಂದರೆ ಡಾಟ್ ಬರುತ್ತೆ, ಕ್ರಾಸ್ ತಗೊಂಡ್ರೆ ಡಾಟ್ ಬರಲ್ಲ ಸ್ನೇಹಿತರೆ, ಅಷ್ಟೇ. ಇಷ್ಟೇ ಸಿಂಪಲ್ ಮ್ಯಾಟ್ರ್ ಇದು. ತುಂಬ ಜನ ಅದನ್ನೇ ಕೇಳಿದ್ರು ನನಗೆ. ನೋಡಿ ಅದೇ ಹೇಳಿದ್ದು ನಾನು, ಅಳತೆ ಇವರು ಕ್ರಾಸಲ್ಲಿ ಕಟ್ ಮಾಡಿದರೆ ನಾವು ಕ್ರಾಸಲ್ಲಿ ಕಟ್ ಮಾಡಿದರೆ ಎರಡಕ್ಕೂ ಸರಿಯಾಗುತ್ತೆ ಸ್ನೇಹಿತರೆ. ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಎಕ್ಸಾಕ್ಟ್ ಬಂದುಬಿಡುತ್ತೆ. ನಾವು ಇದನ್ನು ಫಸ್ಟ್ ನಾವು ನೋಡ್ಕೋಬೇಕು, ಗೊತ್ತಾಗುತ್ತೆ ನೋಡಿ, ನಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಈ ರೀತಿ ನೀವು ಪರ್ಫೆಕ್ಟಾಗಿ ಅವರು ಯಾವ ರೀತಿ ಕಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳೇಬೇಕು ನಾವು ಮೊದಲಿಗೆ.
ನೋಡಿ ಅಳತೆ ಬ್ಲೌಸಲ್ಲಿ ಕ್ರಾಸಲ್ಲೇ ಇದ್ದರೆ ಕ್ರಾಸಲ್ಲೇ ಕಟ್ ಮಾಡ್ಕೊಳ್ರಿ. ನೀವು ಕ್ರಾಸಲ್ಲೇ ಕಟ್ ಮಾಡ್ಕೊಂಡು ಇಲ್ಲ ಇದ್ರಲ್ಲಿ ಅಳತೆ ಬ್ಲೌಸಲ್ಲಿ ಕ್ರಾಸಲ್ಲಿ ಇಲ್ಲ, ನಾವು ಸ್ವಲ್ಪ ಕ್ರಾಸ್ ತಗೊಂತಿದ್ದೀವಿ ಫಿನಿಶಿಂಗ್ ನೀಟಾಗಿ ಕೂರುತ್ತೆ ಅಂದರೆ ನಿಮಗೆ ಡಾಟ್ ಪಾಯಿಂಟ್ ಬರಲ್ಲ ಸ್ನೇಹಿತರೆ, ಇಲ್ಲಿ ಡಾಟ್ ಬರಲ್ಲ ಇಲ್ಲಿ. ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ, ನೀವು ಈ ಡಾಟನ್ನು ಮಾರ್ಕ್ ಮಾಡ್ಕೋಬೇಡಿ. ನೀವು ಬ್ಲೌಸ್ ಸ್ಟಿಚ್ ಮಾಡ್ತೀರಲ್ಲ ಅವಾಗ ಮಾರ್ಕ್ ಮಾಡ್ಕೊಳ್ರಿ. ನೋಡಿ ಎರಡನ್ನೂ ರೆಡಿ ಮಾಡ್ಕೊಳ್ರಿ. ಇದು ಒಂದು ಡಾಟ್ ಬಿಟ್ಕೊಳ್ರಿ. ನೀವು ರೆಡಿ ಮಾಡ್ಕೊಂಡ ನಂತರ ಎರಡನ್ನೂ ಬಾಡಿ ಪಾರ್ಟ್ ಸೇರಿಸ್ತಿರಲ್ಲ ಸ್ನೇಹಿತರೆ, ನೋಡಿ ಈ ಸೇರಿಸ್ತಿರಲ್ಲ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಇದು ಫ್ರಂಟ್ ಪಾರ್ಟ್ ಎಷ್ಟು ಉಳಿಯುತ್ತೆ, ಉದ್ದ ಜಾಸ್ತಿ ಆಗುತ್ತೆ ಅಂತೇಳಿ. ಅಷ್ಟನ್ನು ನೀವು ಒಂದು ಡಾಟಲ್ಲಿ ಇಟ್ಕೊಂಬಿಡಿ, ಏನು ತೊಂದರೆ ಇಲ್ಲ, ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿ ಹಾಗೆ ಈ ಆರ್ಮೋಲ್ ರೌಂಡಲ್ಲಿ ಒಂದು ಡಾಟ್ ಬರುತ್ತೆ ಸ್ನೇಹಿತರೆ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಇಲ್ಲಿ ಒಂದು ಡಾಟ್ ಪಾಯಿಂಟ್ ಬರುತ್ತೆ. ನೋಡಿ ಇದನ್ನು ಹೇಳಿದೆ ನಾನು ನಿಮಗೆ ಇದನ್ನು ಕೂಡ ಸೆಂಟ್ರಲ್ಲೇ ಡಾಟನ್ನು ಹಿಡಿಬೇಕಾಗುತ್ತೆ. ಇದು ಬಂದರೆ ಹಿಡೀರಿ, ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಹಿಡೀರಿ ಸ್ನೇಹಿತರೆ, ಅಷ್ಟಿಷ್ಟು ಅಂತ ಇಲ್ಲ. ನೀವು ಎಲ್ಲ ಪ್ರತಿಯೊಬ್ಬರು ಮಾಡೋದಾದರೆ ನಾವು ಎಕ್ಸಾಕ್ಟಾಗಿ ನಾವು ಒಂದು ಬ್ಲೌಸಲ್ಲಿ ಮೆಜರ್ಮೆಂಟ್ ತೋರಿಸಿ ನಾವು ಕಟ್ ಮಾಡ್ತೀವಿ, ನೀವು ಅದನ್ನೇ ಫಾಲೋ ಮಾಡ್ಕೋದ್ರೆ ತಪ್ಪಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಈ ರೀತಿ ಡಾಟ್ ಪಾಯಿಂಟ್ ಅನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಕ್ರಾಸ್ ಬಟನ್ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಕೊಡ್ತೀನಿ. ನಾನು ಒಂದು 2-3 ಇದರಲ್ಲಿ ಆನ್ಸರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಇನ್ನೂ ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ. ನಾವು ಇರೋದೇ ಹೇಳೋಕ್ಕೆ ಪ್ರತಿದಿನವೂ ವಿಡಿಯೋ ಮಾಡ್ತಿರ್ತೀನಿ, ಪ್ರತಿದಿನವೂ ಏನಾರು ಒಂದು ಹೇಳ್ಕೊಟ್ಟೇ ಕೊಡ್ತೀನಿ. ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಇವಾಗ ಕ್ರಾಸ್ ಬಟನ್ನ ಕಟ್ ಮಾಡೋಣ. ನೋಡಿ ಇದನ್ನು ಕೂಡ ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡ್ಬೇಕು ಸ್ನೇಹಿತರೆ. ನಾವು ನಮ್ಮ ರೀತಿ ನಮ್ಮ ಥಿಯರಿ ಪ್ರಕಾರ ನಾವು ಏನಾದರೂ ಓದ್ವಿ ಅಂದರೆ ಮತ್ತೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಲ್ಲೇ ಮತ್ತೆ ಪ್ರಾಬ್ಲಮ್ ಖಂಡಿತ ಆಗೇ ಆಗುತ್ತೆ. ಅಳತೆ ಬ್ಲೌಸ್ ಇದ್ದಾಗ ನಾವು ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡಿ ಸ್ನೇಹಿತರೆ. ನೋಡಿ ಹೊಸಬ್ರು ಇವು ಸಣ್ಣ ಸಣ್ಣ ವಿಚಾರನೂ ದೊಡ್ಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅವ್ರಿಗೆ ಕಲಿತಾ ಬಂದಂಗೆ ಅವರು ಹೊಲಿತಾ ಬಂದಂಗೆ ಅವ್ರಿಗೆಲ್ಲ ಅನುಭವ ಆಗುತ್ತೆ ಸ್ನೇಹಿತರೆ. ನಾವು ಹೇಳಿಕೊಟ್ಟೋ ಪ್ರತಿಯೊಂದು ಗೊತ್ತಾಗುತ್ತೆ ಅವ್ರಿಗೆ. ನೋಡಿ ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಸ್ನೇಹಿತರೆ ಅಷ್ಟನ್ನು ಕ್ರಾಸ್ ಬೆಲ್ಟ್ ಆಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ನೀವು ಎಕ್ಸ್ಟ್ರಾ ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿಗಿದೆ. ಇದನ್ನು ಯಾವಾಗಲೂ ಸ್ನೇಹಿತರೆ ಸ್ವಲ್ಪ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ರಿ. ಇದು ಕ್ರಾಸ್ ಇಲ್ಲ ಸ್ನೇಹಿತರೆ, ಕ್ರಾಸ್ ಇಲ್ಲ ಅಂದರೂ ಕೂಡ ನೀವು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ರಿ, ಏನು ತೊಂದರೆ ಇಲ್ಲ. ಅವ್ರಿಗೆ ಈ ಥರ ಮಾಡೋದ್ರಿಂದ ಪರ್ಫೆಕ್ಟಾಗಿ ಸೇಪಲ್ಲಿ ಕೂರುತ್ತೆ. ತೋರಿಸ್ತೀನಿ ನಾನು ನಿಮಗೆ. ಅಟ್ಯಾಚ್ ಮಾಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ನನ್ನೊಂದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಬ್ಲೌಸಿಂದು, ನೀವು ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ನಾವು ಪ್ರತಿಯೊಂದು ಕೂಡ ಇದೇ ರೀತಿಯೇ ಕಟ್ ಮಾಡೋದು. ಆಮೇಲೆ ಸ್ನೇಹಿತರೆ ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ, ತುಂಬ ಡಿಫ್ರೆನ್ಸ್ ಬರುತ್ತೆ. ಅದಕ್ಕೆ ಹೇಳಿದೆ ತುಂಬ ಕಲಿಯೋದಿದೆ ಸ್ನೇಹಿತರೆ. ಪ್ರತಿದಿನವೂ ಪ್ರತಿಯೊಂದು ಗಳಿಗೆನೂ ಪ್ರತಿಯೊಂದು ವಿಡಿಯೋದಲ್ಲಿ ಏನಾರ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನೋಡಿ ಬೆಲ್ಟ್ ಕೂಡ ಅಷ್ಟೇ ಸ್ನೇಹಿತರೆ, ಬೆಲ್ಟ್ ಕೂಡ ಎಕ್ಸಾಕ್ಟಾಗಿ ಇಲ್ಲ. ಇದು ಜಾಸ್ತಿ ಇತ್ತು ಅಂದರೆ ಇಲ್ಲಿ ಇನ್ನೂ ಒಂದು ಜಾಸ್ತಿ ಡಾಟ್ ಪಾಯಿಂಟ್ ಬರುತ್ತೆ. ಆಮೇಲೆ ಏನಾದರೂ ಬೆಲ್ಟ್ ಇಲ್ಲಿ ಕಡಿಮೆ, ಈಗ ನೋಡಿ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಸ್ನೇಹಿತರೆ, ನಾನು ನಿಮ್ಮಿದ್ರಿಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಇಷ್ಟೇನಾರ ಕಮ್ಮಿ ಆತಂದರೆ ನೋಡಿ ಇಲ್ಲಿ ಕಮ್ಮಿ ಇದೆ ಲೆಂತು, ಇಲ್ಲಿ ಅಗಲ ಕಮ್ಮಿ ಇದೆ, ಇಲ್ಲಿ ಅಗಲ ಜಾಸ್ತಿ ಇದೆ, ಅವಾಗಲೂ ಕೂಡ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಪ್ರತಿಯೊಂದು ನೋಡಲೇಬೇಕು ಸ್ನೇಹಿತರೆ ನೀವು ವಿಡಿಯೋದಲ್ಲಿ. ಒಂದೊಂದು ಕಟ್ಟಿಂಗು ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ಸ್ನೇಹಿತರೆ.